ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕು ಶ್ರೀ ಬಸವೇಶ್ವರ ವೃತ್ತದಿಂದ ಶ್ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದವರೆಗೆ ಮಳೆ ಬಂದರೆ ರಸ್ತೆ ಮೇಲೆ ನೀರು ಸಂಪೂರ್ಣ ಆವರಿಸಿಕೊಳ್ಳುತ್ತವೆ. ಚರಂಡಿಗಳು ಸಂಪೂರ್ಣ ತುಂಬಿಕೊಂಡು ಯಾವುದೇ ಕಡೆ ಸ್ಥಳಾಂತರ ಆಗುವುದಿಲ್ಲ. ಈ ಕಳಪೆ ಕಾಮಗಾರಿಕೆಯಿಂದ ಸಾರ್ವಜನಿಕರಿಗೆ ಹಾಗೂ ವ್ಯಾಪಾರಸ್ಥರಿಗೆ ಬಹಳ ತೊಂದರೆಯಾಗಿದೆ. ಇಂದು ಮಳೆ ಬಂದ ಮೇಲೆ ಎಲ್ಲ ವ್ಯಾಪಾರಸ್ಥರು ಸೇರಿಕೊಂಡು ಈ ಸಮಸ್ಯೆಯನ್ನು ಮಾಧ್ಯಮದ ಮುಖಾಂತರ ಶಾಸಕರಿಗೆ ಹಾಗೂ ಅಧಿಕಾರಿಗಳಿಗೆ ಗಮನಕ್ಕೆ ತರುವ ಕೆಲಸವನ್ನು SSY ಸ್ವಯಂ ಸೇವಾ ಚಾನೆಲ್ ಮೂಲಕ ಮನವಿ ಮಾಡಿಕೊಂಡರು. ಮಳೆಗಾಲದಲ್ಲಿ ದಿನನಿತ್ಯ ಅನುಭವಿಸುವ ಸಮಸ್ಯೆಯನ್ನು ಬಗೆಹರಿಸಿಕೊಡಿ, ಇಲ್ಲದಿದ್ದರೆ ಮುಂದಿನ ದಿನದಲ್ಲಿ ಹೋರಾಟ ಮಾಡಬೇಕೆಂದು ವ್ಯಾಪಾರಸ್ಥರಾದ ಶ್ರೀ ಶಿವಕುಮಾರ್ ಹುಂಡೇಕರ್ ತಿಳಿಸಿದರು. ಇದು ಗುಲ್ಬರ್ಗ ಜಿಲ್ಲೆ ಯಡ್ರಾಮಿ ತಾಲೂಕು ಆಗಿ ಭಾಳ ವರ್ಷಗಳಾದರೂ ತಾಲೂಕಿಗೆ ವ್ಯವಸ್ಥೆ ಏನೂ ಇರೋದಿಲ್ಲ. ವ್ಯವಸ್ಥೆ ಏನೂ ಇಲ್ಲ ಅಂತ ಪರವಾಗಿಲ್ಲ, ಬಟ್ ಇಲ್ಲಿ ಉದ್ಯೋಗ ಮಾಡ್ತಕ್ಕಂಥ ಎಲ್ಲ ಯಡ್ರಾಮಿ ಉದ್ದಿಮೆದಾರರು ಪಟ್ಟಣ ಪಂಚಾಯತಿ ತಾಲೂಕು ಪಂಚಾಯತಿಗೆ ಎಷ್ಟೇ ಸಲ ಮನವಿ ಮಾಡಿದರೂ ಯಾವ ಅಧಿಕಾರಿಗಳು ಬಂದು ಈ ಸಮಸ್ಯೆ ಬಗೆಹರಿಸುತ್ತಿಲ್ಲ. ಸಮಸ್ಯೆ ಏನಪ್ಪ ಅಂತಂದ್ರೆ, ಈ ಉದ್ಯೋಗ ಮಾಡ್ಲಿಕ್ಕೆ ಯಾರು ಮಳೆ ಭಾಳ ಆದಮೇಲೆ ಚರಂಡಿ ನೀರು, ರಸ್ತೆ ನೀರು ಅಂಗಡಿಯಲ್ಲಿ ಹೋಗುತ್ತವೆ ಮತ್ತು ವ್ಯಾಪಾರಸ್ಥರಿಗೆ ಭಾಳ ತೊಂದರೆ ಆಗ್ತಾಯಿದೆ. ದಿನ ಕಸ್ಟಮರ್ಗಳು ಗೋಳು ಕೇಳದಂತಾಗಿದೆ. ಇದಕ್ಕೆ ಎಷ್ಟೇ ಸಲ ಮನವಿ ಮಾಡಿದರೂ ಕೂಡ ಯಾವ ಅಧಿಕಾರಿಗಳು ತಲೆ ಕೆಡಿಸ್ಕೊಂಡಿಲ್ಲ. ನಾವು ಈಗ ಹಿಂದೆ 2-3 ತಿಂಗಳ ಹಿಂದೆ ಬೇಸಿಗೆ ಇದೆ ಸರ, ಮತ್ತು ಇದು ನಾಲೆ ಕ್ಲೀನ್ ಮಾಡಿಸ್ರಿ, ಮಳೆ ಬಂದರೆ ತೊಂದರೆ ಆಗುತ್ತೆ, ನೀರು ಹೋಗುತ್ತವ, ಸ್ವಲ್ಪ ನಾಲೆ ಕ್ಲೀನ್ ಮಾಡಿಸಿದ್ರೆ ಒಳ್ಳೇದಾಗುತ್ತೆ ಸರ್, ನೋಡಿ ದಯವಿಟ್ಟು ನೋಡಿ ಸರ್ ಮನವಿ ಮಾಡಿಕೊಂಡ್ರು ಒಟ್ಟೆ ಅದಕ್ಕೆ ತಲೆ ಕೆಡಿಸ್ಕೊಂಡಿಲ್ಲ. ಪಟ್ಟಣ ಪಂಚಾಯತಿ ಅಧಿಕಾರಿಗಳು 1-2-3 ಸಲ ಅವ್ರು ಕಾರಲ್ಲೇ ಕೂತು ವೀಕ್ಷಣೆ ಮಾಡಿ ಹೋಗಿದ್ದಾರೆ. ಅದು ಒಟ್ಟೆ ನಾವು ಎಷ್ಟು ಮನವಿ ಮಾಡಿದ್ರು ಅವರು ಆಯ್ತು ರೀ ಸದ್ ಮಾಡ್ತೀವಿ ಅಂತ ಬರೀ ಇದೇ ಕತೆ ಹೇಳಿ ಹೋಗಿದ್ದಾರೆ. ಇದು ಬಿಟ್ಟರೆ ಮತ್ತೇನು ಕೆಲಸ ಮಾಡ್ತಾ ಇಲ್ಲ. ಮತ್ತು ನಾವು ಉದ್ಯೋಗ ಮಾಡೋಕ್ಕೆ ಭಾಳ ತೊಂದರೆ ಆಗ್ತಾಯಿದೆ. ಎಲ್ಲ ಇಲ್ಲಿ ಹಾಸ್ಪಿಟಲ್ ಇದೆ, ಮತ್ತು ಎಲೆಕ್ಟ್ರಿಕಲ್ ಇದೆ, ಕಿರಾಣಿ ಶಾಪ್ ಇದೆ, ಮತ್ತು ಹಾಲಿನ ಅಂಗಡಿ ಇದೆ, ಮತ್ತು ಆಗ್ರೋ ಇದೆ, ಬೇರೆ ಬೇರೆ ಎಲ್ಲ ಫೋಟೋ ಸ್ಟುಡಿಯೋ ಇದೆ, ಏನು ಕಿರಾಣಿ ಅಂಗಡಿ ಇದೆ, ಜನರಲ್ ಸ್ಟೋರ್ ಇದೆ, ಏನು ಎಲ್ಲ ಬಿಸ್ನೆಸ್ಗಳು ಇಲ್ಲೇ ಇದ್ದಾವೆ. ಆದರೂ ಕೂಡ ನಮಗೆ ಕಸ್ಟಮರ್ ಬರ್ತಾ ಇಲ್ಲ. ಮಳೆ ಬಂದರೆ ನಾವು ಸುಮ್ಮನೆ ನೊಣ ಹೊಡ್ಕೊಂಡು ಕುಂತು ಬಾಡಿಗೆ ಕಟ್ಕೊಂಡು ಸುಮ್ಮನೆ ಹೋಗ್ಬೇಕಾಗುತ್ತೆ. ಅದ್ರಗೋಸ್ಕರ ನಾವು ಎಷ್ಟೇ ಮನವಿ ಮಾಡಿದರೂ ಇದಕ್ಕೆ ಸ್ಪಂದನೆ ಇಲ್ಲ. ಮತ್ತು ಶಾಸಕರಂತೂ ಇದ್ರ ಬಗ್ಗೆ ನಮ್ಮ ಯಡ್ರಾಮಿ ಬಗ್ಗೆ ಏನೋ ಕೇರೆ ತೊಗೊತಾ ಇಲ್ಲ. ಅವ್ರು ಎಷ್ಟು ಸಲ ಹೇಳಿದ್ರು ಅವರು ಸುಮ್ಮನೆ ಬರ್ತಾರೆ ಹೋಗ್ತಾರೆ. ಅದು ಯಡ್ರಾಮಿ ಹೊಟ್ಟೆ ಕೇರೆ ಇಲ್ಲ, ಏನಿಲ್ಲ. ಅದಕ್ಕೋಸ್ಕರ ಲಾಸ್ಟ್ ಮನವಿ, ಇನ್ನೂ 2-3 ಸಲ ಮಳೆ ಬಂದರೆ ನಾವು ಪಂಚಾಯತಿ ಬೀಗ ಹಾಕ್ಲಿಕ್ಕೂ ರೆಡಿ ಇದ್ದೀವಿ. ಎಲ್ಲ ಉದ್ದಿಮೆದಾರರು ಸೇರಿ ನಾವು ಪಂಚಾಯತಿ ಬೀಗ ಹಾಕಿ ಮುಷ್ಕರ ಮಾಡೋದಕ್ಕೂ ನಾವು ಹೋರಾಟ ಮಾಡೋದಕ್ಕೂ ಸಿದ್ಧರಿದ್ದೇವೆ. ಇದರ ಬಗ್ಗೆ ತಲೆ ಕೆಡಿಸ್ಕೊಂಡು ನಮ್ಮ ಈ ಮತ್ತೆ ಮಳೆ ಸ್ಟಾರ್ಟ್ ಆಗುವವರೆಗೂ ಇದೆಲ್ಲ ಕ್ಲಿಯರ್ ಮಾಡಿಕೊಟ್ರೆ ಒಳ್ಳೇದಾಗುತ್ತೆ. ಇಲ್ಲಾಂತಂದರೆ ನಾವು ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ 2 ಬೀಗ ಹಾಕಿ ಮುಷ್ಕರ ಮಾಡ್ಲಿಕ್ಕೆ ರೆಡಿ ಇದ್ದೇವೆ. ಇದು ನಂದು ಒಂದೇ ಅಲ್ಲ, ಎಲ್ಲ ಉದ್ದಿಮೆದಾರರು ಸೇರಿ ನಾವು ಮಾತಾಡ್ತಕ್ಕಂಥದ್ದು ವಿಷಯ.